ಅಣ್ಣ ಎಲ್ಲ ಟೇಬಲ್ ಫುಲ್ ಆಗಿದೆ, ಅದೊಂದು ಟೇಬಲ್ ಖಾಲಿ ಇದೆ, ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರಾ? ಸರಿ, ಜಾಸ್ತಿ ಕಿಸಿ ಬೇಡ. ಹೋಗಿ 2 ಕಡಲೆ ಬೀಜ ಪ್ಯಾಕೆಟು, 1 ಕ್ವಾರ್ಟರ್ ಓಟಿ ತಗೋಬಾ. ಹೋಗ್. ಆಯ್ತಣ್ಣ. ಗುರು, ಎಲ್ಲ ಟೇಬಲ್ ಫುಲ್ ಆಗಿದೆ, ನಾನು ಇಲ್ಲಿ ಕೂತ್ಕೋಬೋದಾ? ಕುತ್ಕೋ ಗುರು, ಎಲ್ಲಿ ಬೇಕಾದ್ರೂ ಕುತ್ಕೋ. ನಾನು ಆಟಲ್ಲಿ ಒಂದು ಬಿಟ್ಟು, ಯಾಕಂದರೆ ಈಗಾಗಲೇ ಆ ಜಾಗದಲ್ಲಿ ಒಬ್ಳು ಚೇರ್ ಹಾಕೊಂಡು ಕುತ್ಕೊಬಿಟ್ಟಿದ್ದಾಳೆ. ಏನ್ ಗುರು, ತುಂಬಾ ಫೀಲಲ್ಲಿ ಇದೆಯಾ? ಏನ್ ಲವ್ ಫೇಲಿಯರಾ? ಕೇಳ್ಬಿಡ ಗುರು ನನ್ನ ಕತ್ತನ, ಕೇಳಿದ್ರೆ ಇನ್ನೊಂದು ಜೊತೆ ಫೀಲ್ ಆಗ್ತೀಯಾ? ಹೆಂಗು ಲವ್ ಮಾಡ್ದೆ ಗೊತ್ತಾ ಗುರು, ತಿರ್ಗು ನೋಡ್ದಂಗೆ ಹೋಗ್ಬಿಟ್ಲು. ಟ್ರೂ ಲವ್ ಗುರು. ಏನೋ ಲವ್ ಫೇಲಿಯರಾ? ನಿಮ್ಮಂತ ಒಳ್ಳೆಯವ್ರಿಗೂ ಲವ್ ಫೇಲಿಯರ್ ಆಗತ್ತಾ? ನನ್ನಂತವನ್ಗಾದ್ರೂ ಆದ್ರೆ ಓಕೆ ಅನ್ಬೋದಾಗಿತ್ತು. ನಿಮ್ಗೇನ್ ಕಮ್ಮಿ ಆಗಿದೆ ಬಾಸ್ ಕೈ ಕೊಟ್ಟು ಓಡೋಗಕ್ಕೆ? ಏಯ್, ಇನ್ನೊಂದು ಕ್ವಾರ್ಟರ್ ತಗೋಬಾರೋ ನಮ್ ಬಾಸ್ಗೋಸ್ಕರ. ನೀವ್ ಹೇಳಿ ಬಾಸ್, ನಿಮ್ ಲವ್ ಸ್ಟೋರಿನಾ? ಒಂದು ಲೀಟ್ರ್ ಹಾಲಿದ್ರೆ ಕೊಡಿ. ಚೇಂಜ್ ಕೊಡಿ ಮೇಡಮ್. ಅಯ್ಯೋ, ನನ್ನ ಹತ್ರನೂ ಚೇಂಜ್ ಇಲ್ಲ. ಅಲ್ಲಿ ಯಾರಾದ್ರೂ ಈಸ್ಕೊಡಿ. 500 ರೂಪಾಯಿಗೆ ಚೇಂಜ್ ಇದ್ರೆ ಕೊಡ್ತೀರಾ? ಸರ್, 500 ರುಪೀಸ್ ಚೇಂಜ್ ಇದೆಯಾ? ಥ್ಯಾಂಕ್ ಯು. ವೆಲ್ಕಮ್. ತಗೊಳ್ಳಿ ಅಣ್ಣ. ಗುರು, ಅಲ್ಲ ಅಷ್ಟು ಜನ ಇದ್ರು, ಆದ್ರೂ ನನ್ನ ಹತ್ರನೇ ಬಂದು ಚೇಂಜ್ ಕೇಳಿದಾಳಂದ್ರೆ ಅವಳಿಗೂ ನನ್ನ ಮೇಲೆ ಲವ್ ಎಟ್ ಫಸ್ಟ್ ಸೈಡ್ ತಾನೆ? ಹೌದು ಬಾಸ್. ಮುಂದೆ ಏನಾಯ್ತು? ಮುಂದೆ ಅವಳಿಂದ ಲೈನ್ ಹಾಕೊಂಡು ಓಡಾಡೋದೆ ನನ್ನ ಫುಲ್ ಟೈಮ್ ಡ್ಯೂಟಿ ಆಗಿತ್ತು. ಬಟ್ ಟ್ರೂ ಲವ್ ಅಲ್ಲ, ಇಬ್ಬರಿಗೂ ಮಾತಾಡಕ್ ಭಯ. ಮೌನವೇನೆ ಧ್ಯಾನವೇನೆ ಪ್ರೇಮ. ನೋಡ್ಬಿಟ್ರು. ಹಲೋ, ಹಾಯ್. ಹಾಯ್. ಅಷ್ಟೊಂದು ನಾಚ್ಕೊಳ್ತಾ ಇದ್ದೀರಾ? ಹಾಗೇನಿಲ್ಲ, ಫಸ್ಟ್ ಟೈಮ್ ಮಾತಾಡ್ತಾರಲ್ಲ. 1 ನಿಮಿಷ. ನೀವು ಹೋಗ್ಲೇ ಬರ್ಬೇಕಿತ್ತಾ? ಪೇಮೆಂಟ್ ಆಗಿದೆ. ಓಕೆ ಮೇಡಮ್. ಹೀಗೆ 3-4 ತಿಂಗಳು ಕಳೀತು. ಕೊನೆಗೊಂದಿನ ಪ್ರಪೋಸ್ ಮಾಡಕ್ಕಂತ ಹೋದೆ ಗುರು. ಮೋಸ ಮಾಡ್ಬಿಟ್ಲು ಗುರು. ನಾನು ಮರೆತು ಬೇರೆ ಹುಡುಗನ ಮದುವೆಗೆ ರೆಡಿ ಆಗಿದ್ಲು. ನನ್ನ ಮುಂದೆನೆ ಅಂಗಡಿ ಹಣ್ಣಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಲು. ಆದ್ರೆ ಅವಳ ಮುಖದಲ್ಲಿ ಮದ್ವೆ ಖುಷಿನೇ ಇರಲಿಲ್ಲ. ನಾನು ಮೋಸ ಮಾಡಿದೆ ಅನ್ನೋ ದುಃಖನೇ ಕಾಣಿಸ್ತಾ ಇತ್ತು. ಬ್ರೋ, ಏನ್ ಬ್ರೋ ಇದು? ಒಂದು ಟ್ರೂ ಲವ್ ಸ್ಟೋರಿ ಈ ತರ ಎಂಡ್ ಆಗೋಯ್ತಲ್ಲ ಬ್ರೋ. ಇಲ್ಲ ಬ್ರೋ, ಈ ಟ್ರೂ ಲವ್ ಸ್ಟೋರಿ ಈ ತರ ಎಂಡ್ ಆಗಕ್ ನಾನ್ ಬಿಡಲ್ಲ. ನೀವೊಬ್ರ ಅಮರ ಪ್ರೇಮಿ ಆಗ್ಲೇಬೇಕು. ಏನ್ ಮಾಡೋದು? ಸೂಸೈಡ್ ಮಾಡ್ಕೊಳ್ಳಿ ಬ್ರೋ, ಸೂಸೈಡ್ ಮಾಡ್ಕೊಳ್ಳಿ. ಇದೇ ಈ ಸ್ಟೋರಿಗೆ ಪರ್ಫೆಕ್ಟ್ ಕ್ಲೈಮ್ಯಾಕ್ಸ್. ನಿಮ್ಮ ಸ್ಟೋರಿ ಕೇಳಿ ಪ್ರತಿಯೊಬ್ರು ಫೀಲ್ ಆಗಬೇಕು. ಏನೋ ಒಂಥರ ಚೆನ್ನಾಗಿದೆಯಲ್ಲ, ಇನ್ನೊಂದು ಸಿಪ್ ಕುಡಿಲ್ಲ.
ಓಯ್ ಸರ್, ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲ, ನಾನು ಸರಿನೇ ಮಾಡ್ತಾ ಇದ್ದೀನಿ. ನೀವು ಸೂಸೈಡ್ ಮಾಡ್ಕೋಬೇಕು ಅಂದ್ರೆ ಅಲ್ಲೆಲ್ಲಾದ್ರೂ ಟ್ರೈನ್ ಓಡಾಡೋ ಟ್ರ್ಯಾಕ್ ಮೇಲೆ ಹೋಗಿ ಮಾಡಿ. ಸ್ವಲ್ಪ ಮುಂದೆ ಫ್ಲೈಓವರ್ ಆಗ್ತಾ ಇರೋದ್ರಿಂದ ಈ ಟ್ರ್ಯಾಕ್ ಮೇಲೆ ಟ್ರೈನ್ ಸರ್ವಿಸ್ ನಿಲ್ಸಿದ್ದಾರೆ. ಇದು ಫ್ಲಾಪ್ ಆಗೋಯ್ತಾ? ನೀವು ಸಾಯ್ಬೇಕಾ? ನಿಮ್ಮಲ್ಲಿ ಸಾಯೋದಕ್ಕೆ ಧೈರ್ಯ ಸಾಲ್ತಾ ಇಲ್ವಾ? ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮಿಂದ ಸಾಯೋದಕ್ಕೆ ಆಗ್ತಾನೆ ಇಲ್ವಾ? ಹಾಗಾದ್ರೆ ಬನ್ನಿ, ನಮ್ಮ ಫ್ರೀಡಮ್ ಕಂಪನಿಗೆ ರಿಜಿಸ್ಟರ್ ಆಗಿ ಆದಷ್ಟು ಬೇಗ ನಿಮ್ಮ ದೇಹದಿಂದ ಫ್ರೀಡಮ್ ತಗೊಳ್ಳಿ. ನೋಡಿ ಮಿಸ್ಟರ್, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಇಲ್ಲಿಗೆ ಬಂದ್ಮೇಲೆ ನಿಮ್ ಸಾವಿಗೆ ನಾವ್ ಗ್ಯಾರಂಟಿ. ನಾವು ಬೇರೆಯವ್ರ ತರ 2-3 ಪ್ಯಾಕೇಜ್ ಇಟ್ಟಿಲ್ಲ. ಮೊದಲು 99ಗೆ ಮೆಂಬರ್ಶಿಪ್ ಮಾಡಿಸ್ಕೊಳ್ಳೋದು, ನಂತರ ನಿಮ್ಮ ಹತ್ರ ಲಕ್ಷ ಕಿತ್ಕೊಂಡ್ಬಿಟ್ಟು ಕಳ್ಸೋದು. ಈ ತರ ಎಲ್ಲ ಮಾಡೋ ಫೇಕ್ ನನ್ನ ಮಕ್ಕಳು ನಾವಲ್ಲ. ನಮ್ ಹತ್ರ ಇರೋದು 1 ಪ್ಯಾಕೇಜ್ ಅಂಡ್ ಇಟ್ಸ್ 100% ಎಫಿಷಿಯಂಟ್. ಇನ್ ಕೇಸ್ ಏನಾದ್ರೂ ನಾವು ಕೊಡೋ ಸೊಲ್ಯೂಷನ್ ವರ್ಕ್ ಆಗಿಲ್ಲ ಅಂದ್ರೆ ನಿಮ್ಮ ಹಣ ಕಂಪ್ಲೀಟ್ ಆಗಿ ವಾಪಸ್ ಕೊಡ್ತೇವೆ. ಈ ರಿಟರ್ನ್ ಆಗೋ ಪ್ರಶ್ನೆನೇ ಬರಲ್ಲ ಬಿಡಿ, ಯಾಕಂದ್ರೆ ಈ ರಿಟರ್ನ್ ತೊಗೊಳಕ್ ನೀವಿರ್ಬೇಕಲ್ವಾ. ನೋಡಿ, ನಮ್ ಪ್ಯಾಕೇಜ್ ನ ಬೆಲೆ ಕೇವಲ 2,50,000 ವಿತ್ 100% ಗ್ಯಾರಂಟಿ ಸೊಲ್ಯೂಷನ್. ನೋಡಿ, ನೀವೇ ಡಿಸೈಡ್ ಮಾಡಿ. ಇಲ್ಲ ಸರ್, ಡಿಸೈಡ್ ಮಾಡಿ ಇಲ್ಲಿ ಬಂದಿರೋದು ಕಾರ್ಡ್ ಕ್ಯಾಶ್. ಏನ್ ಬೇಕು ಹೇಳಿ? ದಟ್ಸ್ ದ ಸ್ಪಿರಿಟ್. ನಾನು ಕೊಡೋ ಸೊಲ್ಯೂಷನ್ನ ಆಚೆ ಹೋದ್ಮೇಲೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಈ ಲೋಕದಿಂದ ಆಚೆ ಹೋಗಬಹುದು. ಏನ್ ಸರ್ ಸೊಲ್ಯೂಷನ್? ಒಂದು 2 ವೀಲರ್ನ ತಗೊಂಡು ಇಡೀ ಬೆಂಗಳೂರು ಸಿಟಿನ ಕೆಲವು ಗಂಟೆಗಳ ಕಾಲ ಓಡಾಡಿ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.